ವಿಲೇಜ್ ಅಕೌಂಟ್ ಆ್ಯಂಡ್ ಪಿ ಡಿ ಒ ಹುದ್ದೆಗೆ ಸಂಬಂಧಿಸಿದಂತೆ ಮಾದರಿ ಪ್ರಶ್ನೆ ಪತ್ರಿಕೆಗಳ ವಿಶ್ಲೇಷಣೆ ನೋಡೋಣ. ಪ್ರಶ್ನೆ ಮತ್ತು ಉತ್ತರಗಳನ್ನು ನೋಡೋಣ. 46ನೇ ಪ್ರಶ್ನೆ ಏನಪ್ಪ ಅಂತಂದರೆ, ಈ ಕೆಳಗಿನ ಯಾವುದು ಹೇಳಿಕೆ ಸತ್ಯವಾಗಿದೆ? ಅಂದರೆ ಸತ್ಯವಾಗಿರುವ ಉತ್ತರ ಯಾವುದಂತ ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ, ವಿಶ್ವಸಂಸ್ಥೆಯಲ್ಲಿ ಭಾರತದ ಸದಸ್ಯತ್ವವು ಭಾರತದ ಸಾರ್ವಭೌಮತ್ವವನ್ನು ಮಿತಗೊಳಿಸುವುದಿಲ್ಲ ಎಂಬುದು ಸತ್ಯವಾಗಿದೆ ಅಂತ ಹೇಳ್ಬೋದು. ಇಲ್ಲಿ UN, ಯುನೈಟೆಡ್ ನೇಷನ್ ಆರ್ಗನೈಜೇಷನಲ್ಲಿ. ಮುಂದಿನ ಪ್ರಶ್ನೆ ನೋಡೋಣ. ಈ ಕೆಳಗಿನಗಳಲ್ಲಿ ಯಾವುದು 1973ರ ಕೇಶವನಂದ ಭಾರತಿ ವರ್ಸಸ್ ಸ್ಟೇಟ್ ಆಫ್ ಕೇರಳ ಪ್ರಕರಣದ ಫಲಿತಾಂಶವಾಗಿದೆ? 47ನೇ ಪ್ರಶ್ನೆ ಆಗಿದೆ ಇದು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿದೆ. ಪೀಠಿಕೆಯು ಭಾರತೀಯ ಸಂವಿಧಾನದ ಒಂದು ಭಾಗವಾಗಿದೆ ಮತ್ತು ಸಂಸತ್ತಿನ ತಿದ್ದುಪಡಿ ಅಧಿಕಾರಕ್ಕೆ ಒಳಪಟ್ಟಿರುತ್ತದೆ ಎಂಬುದು ಈ ಕೇರಳ ಸರ್ಕಾರ ವರ್ಸಸ್ ಸ್ಟೇಟ್ ಆಫ್ ಕೇರಳ ಸರ್ಕಾರದಾಗಿದೆ. ಭಾರತ ಕೇಶವನಂದ ಭಾರತಿದು ಇದು 1973ರಲ್ಲಿ ನಡೆದಿದೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಇದರ ಇತ್ತೀಚೆಗೆ 50ನೇ ವರ್ಷವೂ ಆಚರಣೆ ಕೂಡ ಆಗಲಾಗಿದೆ. ಅದು ಕೇರಳ ವರ್ಸಸ್ ಕೇಶವನಂದ ಭಾರತಿದು. ಮುಂದಿನ ಪ್ರಶ್ನೆ ನೋಡೋಣ. 48ನೇ ಪ್ರಶ್ನೆ, EVM ಯಂತ್ರಗಳ ಬಳಕೆಯು ಡ್ಯಾಶರಲ್ಲಿ ಪ್ರಾರಂಭ ಆಯಿತು ಅಂತ ಹೇಳ್ಬೋದು. ಅಂದರೆ ಯಾವ ದಶಕದಲ್ಲಿ EVM ಪ್ರಾರಂಭ ಆಗಿದೆ ಅಂತ ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, 1990ರಲ್ಲಿ. 1990ರಲ್ಲಿ EVM ಸ್ಟಾರ್ಟ್ ಆಗುತ್ತದೆ ಅಂತ ಹೇಳ್ಬೋದು. EVM ಅಂದರೆ ಎಲೆಕ್ಟ್ರಾನಿಕ್ ವೋಟರ್ ಮಷಿನ್ ಅಂತ ಹೇಳ್ಬೋದು. ಮುಂದಿನ ಪ್ರಶ್ನೆ ನೋಡೋಣ. 49ನೇ ಪ್ರಶ್ನೆ, ರಾಜ್ಯ ನೀತಿ ಡ್ಯಾಶ್ರ ಪ್ರಜಾಸತ್ತಾತ್ಮಕ ವಿಕೇಂದ್ರೀಕರಣದ ನಿಬಂಧನೆಗಳನ್ನು ಒಳಗೊಂಡಿದೆ. ಅಂದರೆ ಯಾವ ನಿಬಂಧನೆಯನ್ನು ಒಳಗೊಂಡಿದೆ ಅಂತ ಕೇಳಲಾಗಿದೆ. ರಾಜ್ಯ ನೀತಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ರಾಜ್ಯ ನೀತಿ ನಿರ್ದೇಶಕ ತತ್ವಗಳು. ಇವು ರಾಜ್ಯ ನೀತಿ ನಿರ್ದೇಶಕ ತತ್ವಗಳು 4ನೇ ಭಾಗ ಎಲ್ಲಿ ಕಂಡುಬರುತ್ತೆ ಅಂತ ಹೇಳ್ಬೋದು. ಅದೇ ರೀತಿ 50ನೇ ಪ್ರಶ್ನೆ ನೋಡೋಣ. ನಂಜುಂಡಪ್ಪ ಸಮಿತಿಯು ಎಷ್ಟು ತಾಲೂಕುಗಳನ್ನು ಅತ್ಯಂತ ಹಿಂದುಳಿದ ತಾಲೂಕುಗಳೆಂದು ಗುರುತಿಸಿದೆ? ಅಂದರೆ ನಂಜುಂಡ ಸಮಿತಿ ಇದೆಯಲ್ಲ, ಅದು ಎಷ್ಟು ತಾಲೂಕುಗಳನ್ನು ಹಿಂದುಳಿದ ತಾಲೂಕುಗಳೆಂದು ಗುರುತಿಸಿದೆ ಅಂತ ಪ್ರಶ್ನೆ ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ, 39 ತಾಲೂಕುಗಳು ಹಿಂದುಳಿದ ತಾಲೂಕುಗಳಾಗಿವೆ ಎಂದು ನಂಜುಂಡ ಸಮಿತಿ ಹೇಳಿದೆ ಅಂತ ಹೇಳ್ಬೋದು. ಮುಂದಿನ ಪ್ರಶ್ನೆ ನೋಡೋಣ. 51ನೇ ಪ್ರಶ್ನೆ, ಸಂಸದೀಯ ರೀತಿಯ ಸರ್ಕಾರದಲ್ಲಿ ಮಂತ್ರಿಗಳ ಮಂಡಳಿಯು ಯಾರ ಬೆಂಬಲವನ್ನು ಹೊಂದಿರುವವರಿಗೆ ಅಧಿಕಾರದಲ್ಲಿರಬಹುದು? ಅಂದರೆ ಯಾರ ಬೆಂಬಲ ಇರೋದರಿಂದ ಈ ಮಂತ್ರಿಮಂಡಲ ಸಂಸದೀಯ ಸರ್ಕಾರದಲ್ಲಿ ಹೊಂದಿರಬಹುದು ಅಂತ ಕೇಳಲಿದೆ. ಇದಕ್ಕೆ ಸರಿಯಾದ ಉತ್ತರ ನೋಡೋಣ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಡಿ, ಸಂಸತ್ತಿನ ಕೆಳಮನೆ ಬಹುಪಾಲು ಸದಸ್ಯರು. ಯಾವುದು? ಸಂಸತ್ತಿನ ಕೆಳಮನೆ ಲೋಕಸಭೆ ಆಗಿದೆ, ಮೇಲ್ಮನೆ ರಾಜ್ಯಸಭೆ ಆಗಿದೆ. ಈ ಸಂಸತ್ತಿನ ಕೆಳಮನೆ ಆಗಿರುವ ಲೋಕಸಭೆಯಲ್ಲಿ ಅತಿ ಹೆಚ್ಚು ಸದಸ್ಯರು ಬಹುಪಾಲು ಹೊಂದಿರೋದ್ರಿಂದ ಈ ಮಂತ್ರಿಮಂಡಲ ಸ್ಥಾನವನ್ನು ಹೊಂದಿರಬಹುದು ಅಂತ ಹೇಳ್ಬೋದು. ಮುಂದಿನ ಪ್ರಶ್ನೆ ನೋಡೋಣ. ಅಕ್ಬರ್ನ ಆದೇಶದ ಅಡಿಯಲ್ಲಿ ಅಭೂತಪೂರ್ವ ದೊಡ್ಡ ಕ್ವಾನ್ಸ್ನಲ್ಲಿ ಚಿತ್ರಿಸಲಾದ ಪ್ರತಿಮಾ ಹಮ್ಜ ನಾಮವನ್ನು ಮೂಲಾಂಶ ಯಾವ ಭಾಷೆಯಲ್ಲಿ ಬರೆಯಲಾಗಿದೆ? ಅಂದರೆ ಈ ಹಮ್ಜ ನಾಮವನ್ನು ಮೂಲತಃ ಯಾವ ಭಾಷೆಯಿಂದ ಬರೆಯಲಾಗಿದೆ ಅಂತ ಕೇಳಲಾಗಿದೆ ಈ ಅಕ್ಬರ್ಗೆ ಸಂಬಂಧಿಸಿದಂತೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ, ಪರ್ಷಿಯಾ ಭಾಷೆಯಲ್ಲಿ ಈ ಹಮ್ಜ ನಾಮವನ್ನು ಬರೆಯಲಾಗಿದೆ. ಯಾವುದು? ಪರ್ಷಿಯಾ. ಇದು ಅಕ್ಬರ್ಗೆ ಸಂಬಂಧಿಸಿದೆ. ಅಕ್ಬರ್ ಜಹಾಂಗೀರ್ನ ಮಗ ಆಗಿದ್ದಾನೆ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋದಾದ್ರೆ 53ನೇ ಪ್ರಶ್ನೆ, ಬುದ್ಧನ ಮೂರ್ತಿಯನ್ನು ಚಿನ್ನದ ನಾಣ್ಯ ಮೇಲೆ ಬೋಡೋ ಮತ್ತು ತಾಮ್ರದ ನಾಣ್ಯಗಳ ಮೇಲೆ ಸಕಮೋನೋ ಬೋಡೋ ಎಂದು ಪರಿಚಯಿಸಿದವರು ಯಾರು? ಬುದ್ಧನ ಮೂರ್ತಿಯನ್ನು ಚಿನ್ನದ ನಾಣ್ಯ ಮೇಲೆ ಚಿತ್ರವನ್ನು, ಅಂದರೆ ಬುದ್ಧನ ಚಿತ್ರವನ್ನು ಹಾಕಿದವರು ಯಾರು ಅಂದರೆ ನಾಣ್ಯದ ಮೇಲೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ, ಕಾನಿಷಕ ಏನಕ್ಕೆ ಮಾಡ್ತಾನೆ ಅಂದರೆ ಇವನು ಬುದ್ಧನ ಚಿತ್ರವನ್ನು ನಾಣ್ಯಗಳ ಮೇಲೆ ಟಂಕಿಸ್ತಾನೆ. ಇವನು ಅದೇ ರೀತಿಯಾಗಿ ಶಕವರ್ಷವನ್ನು ಪ್ರಾರಂಭ ಮಾಡಿದವರು ಯಾರಪ್ಪ ಅಂತಂದರೆ ಕಾನಿಷ್ಕ. ಯಾವಾಗ? 78ರಲ್ಲಿ, 78ನೇ ಶತಮಾನ ಅಂತ ಹೇಳ್ಬೋದು. ಕಾನಿಷ್ಕ 78ರಲ್ಲಿ ಶಕವರ್ಷವನ್ನು ಪ್ರಾರಂಭ ಮಾಡುತ್ತಾನೆ.
ಮುಂದಿನ ಪ್ರಶ್ನೆ ನೋಡೋಣ. ಭಾರತೀಯ ಸ್ವಾತಂತ್ರ್ಯ ಸಂಗ್ರಾಮದ ಸಮಯದಲ್ಲಿ ಸ್ವದೇಶಿ ಚಳವಳಿಯನ್ನು ಉಲ್ಲೇಖಿಸಿ. ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿಲ್ಲ ಅಂತ ಕೇಳಲಾಗಿದೆ. ಇದಕ್ಕೆ ನೋಡಿ ಲಾಸ್ಟ್ ಅದಕ್ಕೆ ಹೇಳೋದು ಎಲ್ಲ ಪ್ರಶ್ನೆಯನ್ನು ಪೂರ್ತಿಯಾಗಿ ಓದಿಕೊಳ್ಳಬೇಕು. ಯಾಕಂದರೆ ನೋಡಿ ಸರಿಯಾಗಿಲ್ಲ ಅಂತ ಕೇಳಲಾಗಿದೆ ಇಲ್ಲಿ. ಇದಕ್ಕೆ ಸರಿಯಾದ ಉತ್ತರ ನೋಡೋಣ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಗಣಪತಿ ಮತ್ತು ಶಿವಾಜಿ ಉತ್ಸವ ಬಂಗಾಳದಲ್ಲಿ ಸ್ವದೇಶಿ ಪ್ರಚಾರಕ್ಕೆ ಮಾಧ್ಯಮವಾಯಿತು. ಇದು ಸರಿಯಾದ ಉತ್ತರವಾಗಿಲ್ಲ. ಯಾವುದಕ್ಕೆ? ಈ ಭಾರತ ಸ್ವಾತಂತ್ರ್ಯ ಸಂಗ್ರಾಮದ ಸ್ವದೇಶಿ ಚಳವಳಿಯಲ್ಲಿ ಈ ಗಣಪತಿ ಉತ್ಸವವನ್ನು ಬಾಲಗಂಗಾಧರ ತಿಲಕ್ ಅವರು 1893ರಲ್ಲಿ ಆಚರಣೆಯನ್ನು ಮಾಡ್ತಾರೆ. ಜೊತೆಗೆ ಶಿವಾಜಿ ಉತ್ಸವವನ್ನು 1895ರಲ್ಲಿ ಇದು ಕೂಡ ಆಚರಣೆ ಮಾಡುತ್ತಾರೆ. ಎಲ್ಲಿ ಸ್ಥಳ ಯಾವುದಪ್ಪ ಅಂತಂದರೆ ಮುಂಬೈನಲ್ಲಿ ಆಚರಣೆ ಮಾಡುತ್ತಾರೆ. ಯಾರು? ಬಾಲಗಂಗಾಧರ್ ತಿಲಕ್. ಮುಂದಿನ ಪ್ರಶ್ನೆ ನೋಡೋಣ. ಇವು ಆಯ್ಕೆ ಪಟ್ಟಿ ಮೂಲಕ ಸರಿ ಮಾಡೋರು ಇದಾಗಿದೆ. ನೋಡೋಣ ಯಾವುದಕ್ಕೆ ಯಾವುದು ಸಂಬಂಧಪಟ್ಟಿದೆ ಅಂತ. ಆರ್ಯರು, ಕರ್ಣಂ, ಮಣಿಯಂ, ತಲೆಯಂ ಇವು ಯಾವುದಕ್ಕೆ ಸಂಬಂಧಿಸಿದಂಥ ಪ್ರಶ್ನೆಯನ್ನು ನೀಡಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಆಗುತ್ತದೆ. 1, 3, 4, 2 ಅಂದರೆ ಆರ್ಯಗಾರರು ಇವರು ಗ್ರಾಮ ಸೇವಕರಾಗಿದ್ದಾರೆ. ಇವರು ಕರ್ಣಮ್ಮ ಅವರು ಅಕೌಂಟೆಂಟ್ಗಳಾಗಿದ್ದಾರೆ. ಅದೇ ರೀತಿಯಾಗಿ ಮಣಿಯಮ್ಮ ಅವರು ಗ್ರಾಮ ಸೇವಕರಾಗಿದ್ದಾರೆ. ತಲೆಯಾರಿ ಇವರು ಪೊಲೀಸರಾಗಿದ್ದಾರೆ ಅಂತ ಹೇಳ್ಬೋದು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ 1, 3, 5, 2 4, 2 ಅಂತ ಹೇಳ್ಬೋದು. ಮುಂದಿನ ಪ್ರಶ್ನೆ ನೋಡೋಣ. 56ನೇ ಪ್ರಶ್ನೆ. ಈ ಕೆಳಗಿನಗಳಲ್ಲಿ ಯಾವ ಚಳವಳಿ ಅಥವಾ ಸತ್ಯಾಗ್ರಹಗಳು ಸರಿಯಾದ ಕಾಲಕ್ರಮವನ್ನು ಸೂಚಿಸುತ್ತದೆ? ಅಂದರೆ ಕಾಲಾನುಕ್ರಮದಲ್ಲಿ ಸತ್ಯಾಗ್ರಹಗಳನ್ನು ನೀಡಬೇಕಂತ ಪ್ರಶ್ನೆಯನ್ನು ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ನೋಡೋಣ. ಆಪ್ಷನ್ಸ್ ಬಿ, ಚಂಪಾರಣ್ಯ ಸತ್ಯಾಗ್ರಹ, ಖೇಡಾ ಸತ್ಯಾಗ್ರಹ, ರೌಲತ್ ಸತ್ಯಾಗ್ರಹ ಮತ್ತು ಖಿಲಾಫತ್ ಚಳವಳಿ ಇವು ಕ್ರಮವಾಗಿದ್ದಾವೆ ಅಂತ ಹೇಳ್ಬೋದು. ಇದು 1917ರಲ್ಲಿ ಚಂಪಾರಣ್ಯ ಸತ್ಯಾಗ್ರಹ ನಡೆಸಲಾಗಿತ್ತು. ಅದೇ ರೀತಿಯಾಗಿ ಈ ಖೇಡಾ ಸತ್ಯಾಗ್ರಹ ಕೂಡ 1918ರಲ್ಲಿ ನಡೆಯುತ್ತದೆ. ಈ ರೌಲತ್ ಕಾಯ್ದೆ ಅನ್ಬೋದು ರೌಲಟ್ ಸತ್ಯಾಗ್ರಹ. ರೌಲತ್ ಸತ್ಯಾಗ್ರಹ ಇದು 1919ರಲ್ಲಿ ಆಗುತ್ತದೆ, ಮಾರ್ಚ್ 21ರಂದು. ಅದೇ ರೀತಿಯಾಗಿ ಖಿಲಾಫತ್ ನೋಡೋದು ಇದು ಕೂಡ 1919ರಲ್ಲಿ ಆಗುತ್ತದೆ ಖಿಲಾಫತ್. ಮುಂದಿನ ಪ್ರಶ್ನೆ ನೋಡೋಣ. ಮುಂದಿನ ಪ್ರಶ್ನೆ 57ನೇ ಪ್ರಶ್ನೆ. ಕೃಷ್ಣದೇವರಾಯನ ಅಮುಕ್ತ ಮೌಲ್ಯದಲ್ಲಿ ಈ ಕೆಳಗಿನಗಳಲ್ಲಿ ಯಾವುದನ್ನು ರಾಜ್ಯದ ಮುಖ್ಯ ವೆಚ್ಚವೆಂದು ಉಲ್ಲೇಖಿಸಲಾಗಿದೆ? ಯಾವುದು ಅಮುಕ್ತ ಮೌಲ್ಯ ಬರೆದವರು ಯಾರಪ್ಪ ಅಂತಂದರೆ ಕೃಷ್ಣದೇವರಾಯ. ಇದು ತೆಲುಗು ಭಾಷೆಯಲ್ಲಿದೆ. ಯಾವುದು ಅಮುಕ್ತ ಮೌಲ್ಯ, ಇದು ಯಾವ ವೆಚ್ಚವೆಂದು ಉಲ್ಲೇಖಿಸಲಾಗಿದೆ ಅಂತ ಪ್ರಶ್ನೆ ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ನೋಡೋದಾದರೆ 1, 3, 4, 5 ಅಂತ ಕೇಳಲಾಗಿದೆ. ನೋಡೋಣ. ಇದು ರಾಜ್ಯದ ವೈಯಕ್ತಿಕ ದತ್ತಿಗಳು ಮತ್ತು ಖರ್ಚಿಗೆ ಸಂಬಂಧಿಸಿದೆ. ಜೊತೆಗೆ ಅಭಿವೃದ್ಧಿ ಚಟುವಟಿಕೆಗಳು ಮತ್ತು ಸಾಮ್ರಾಜ್ಯದ ಬದ್ಧತೆಯಾಗಿರ್ಬೋದು, ಕುದುರೆಗಳ ಸ್ವಾಧೀನ ಮತ್ತು ನಿರ್ವಹಣೆ ಆಗಿರ್ಬೋದು. ಈ ಕೃಷ್ಣದೇವರಾಯ ಕುದುರೆಗಳನ್ನು ಯಾವ ದೇಶದಿಂದ ತರ್ತಿದ್ದಾನಪ್ಪ ಅಂತಂತ ಪ್ರಶ್ನೆ ಕೇಳೀನಿ. ಇದಕ್ಕೆ ಸರಿಯಾದ ಉತ್ತರವನ್ನು ಕಾಮೆಂಟ್ ಮೂಲಕ ತಿಳಿಸಿ. ಕೃಷ್ಣದೇವರಾಯ ಕುದುರೆಗಳನ್ನು ಯಾವ ದೇಶದಿಂದ ತರಿಸಿಕೊಳ್ಳುತ್ತಿದ್ದ? ಕಾಮೆಂಟ್ ಮೂಲಕ ತಿಳಿಸಿ ಪ್ರಶ್ನೆಯನ್ನು. ಅದೇ ರೀತಿಯಾಗಿ ಪ್ರಾದೇಶಿಕ ವಿಸ್ತರಣೆಗಾಗಿ ಮಿಲಿಟ್ರಿ ಕಾರ್ಯಾಚರಣೆಗಳು ನಡೆಯುತ್ತಿದ್ದವು. ಮಿಲಿಟ್ರಿ ಕಾರ್ಯಾಚರಣೆ ಅದಕ್ಕೆ ಅಮುಕ್ತ ಮೌಲ್ಯಕ್ಕೆ ಸಂಬಂಧಿಸಿದಂತೆ ವೆಚ್ಚಗಳು ಉಲ್ಲೇಖಿಸಲು ಸಂಬಂಧಿಸಿದಂತೆ. ಮುಂದಿನ ಪ್ರಶ್ನೆ ನೋಡೋಣ. 58ನೇ ಪ್ರಶ್ನೆ ಇದೆ. ಈ ಕೆಳಗಿನವುಗಳಲ್ಲಿ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ? ಅಂದರೆ ಸರಿಯಾದ ಉತ್ತರ ಯಾವುದಂತ ನೀಡಬೇಕೆಂದು ಹೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಡಿ ಆಗಿದೆ. ಹೊಯ್ಸಳೇಶ್ವರ ದೇವಾಲಯಗಳು ಶಿವನಿಗೆ ಅರ್ಪಿತವಾಗಿವೆ ಎಂಬುದು ಇದು ಸರಿಯಾದ ಉತ್ತರ ಇದೆ. ಅಂದರೆ
ಸರಿಯಾದ ಉತ್ತರ ಆಗಿದೆ. ಹೊಯ್ಸಳೇಶ್ವರ ದೇವಾಲಯಗಳು ಶಿವನಿಗೆ ಅರ್ಪಿತವಾಗಿವೆ ಅಂತ ಹೇಳ್ಬೋದು. ಮುಂದಿನ ಪ್ರಶ್ನೆ ನೋಡೋಣ. 59ನೇ ಪ್ರಶ್ನೆ, ಎರಡನೇ ಪುಲಿಕೇಶಿಯ ಬಗ್ಗೆ ಈ ಕೆಳಗಿನ ಯಾವ ಹೇಳಿಕೆಯೂ ಸರಿಯಾಗಿಲ್ಲ. ಅಂದರೆ ಎರಡನೇ ಪುಲಿಕೇಶಿಗೆ ಸಂಬಂಧಿಸಿದಂತೆ ಯಾವ ಹೇಳಿಕೆ ಸರಿಯಾಗಿಲ್ಲ ಅಂತ ಕೇಳಲಾಗಿದೆ. ಅವನು ತನ್ನ ಚಿಕ್ಕಪ್ಪನೊಂದಿಗೆ ಮಂಗಳೇಶನೊಡನೆ ಅಂತರ್ಯುದ್ಧ ಮಾಡಿದನು. ರವಿಕೀರ್ತಿ ಐಹೊಳೆ ಶಾಸನದಲ್ಲಿ ಪುಲಿಕೇಶಿಯ ಸಾಧನೆಗಳ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾನೆ. ಅದೇ ರೀತಿಯಾಗಿ ಅವನ ಬಾದಾಮಿಯಲ್ಲಿ ವೈಷ್ಣವ ಗೋಲಯ ನಿರ್ಮಿಸಿದವನು. ಅವನ ದೀರ್ಘಕಾಲದ ಪಲ್ಲವರ ಚಾಲುಕ್ಯ ಸಂಘರ್ಷಕ್ಕೆ ನಾಯದಿ ಹಾಕಿದನು. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ ಸಿ ಆಗಿದೆ. ಏನು ಪ್ರಶ್ನೆಯನ್ನು ಕೇಳಲಾಗಿದೆ ಅಂದರೆ ಇದಕ್ಕೆ ಸರಿಯಾಗಿಲ್ಲ ಯಾವುದಂತ ಕೇಳಲಾಗಿದೆ. ಆಪ್ಷನ್ ಸಿ, ಅವನು ಬಾದಾಮಿಯ ವೈಷ್ಣವ ಗೋವಾಲಯಗಳನ್ನು ನಿರ್ಮಿಸಿದನು ಎಂಬುದು ಸರಿಯಾಗಿಲ್ಲ. ಯಾಕಂದರೆ ಈ ವೈಷ್ಣವ ಗೋವಾಲಯವನ್ನು ಮಹೇಂದ್ರವರ್ಮನು ನಿರ್ಮಾಣವನ್ನು ಮಾಡ್ತಾನೆ ಅಂತ ಹೇಳ್ಬೋದು. ಯಾರು? ಮಹೇಂದ್ರವರ್ಮ. ಮುಂದಿನ ಪ್ರಶ್ನೆ ನೋಡೋಣ. 60ನೇ ಪ್ರಶ್ನೆ, ಈ ಕೆಳಗಿನ ಯಾವ ಹೇಳಿಕೆಯು ಕದಂಬ ಸ್ಥಾಪಕ ಅಂದರೆ ರಾಜ್ಯದ ಮಯೂರವರ್ಮನ ಕುರಿತು ನಿಜವಲ್ಲ. ಅಂದರೆ ಮಯೂರವರ್ಮನಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ತಪ್ಪಾಗಿದೆ ಎಂಬುದು ಹೇಳಿದೆ. ಅಂದರೆ ನಿಜವಾಗಿಲ್ಲ ಅಂತ ಕೇಳಿದೆ. ಆಪ್ಷನ್ ಸಿ ಆಗಿದೆ ಇದು. ಅಂದರೆ ಆತ ತಾಳಗುಂದ ಸ್ತಂಭ ಶಾಸನವನ್ನು ಕೆತ್ತಿದ್ದನು ಎಂಬುದು ವರ್ಮನಿಗೆ ಸಂಬಂಧಿಸಿದಂತೆ ತಪ್ಪಾಗಿದೆ. ಈ ತಾಳಗುಂದ ಶಾಸನವನ್ನು ಕಾಕುಸ್ಥವರ್ಮನು ಕೆತ್ತಿಸ್ತಾನೆ ಇದು ತಾಳಗುಂದ ಶಾಸನ ಸಂಸ್ಕೃತ ಶಾಸನ ಆಗಿದೆ ಅಂತ ಹೇಳ್ಬೋದು. ಯಾವುದು? ತಾಳಗುಂದ ಶಾಸನ ಸಂಸ್ಕೃತ ಶಾಸನ ಆಗಿದೆ. ಕನ್ನಡದ ಮೊಟ್ಟ ಮೊದಲ ಸಂಸ್ಕೃತ ಶಾಸನ ಯಾವುದಪ್ಪ ಅಂತಂದರೆ ತಾಳಗುಂದ ಶಾಸನವಾಗಿದೆ ಅಂತ ಹೇಳ್ಬೇಕು. ಮುಂದಿನ ಪ್ರಶ್ನೆ ನೋಡೋದಾದರೆ 61ನೇ ಪ್ರಶ್ನೆ, ಇಮ್ಮಡಿ ಪುಲಿಕೇಶಿ ತನ್ನ ಆಸ್ಥಾನದಲ್ಲಿ ಪರ್ಷಿಯಾದ ರಾಯಭಾರಿಗಳನ್ನು ಬರಮಾಡಿಕೊಳ್ಳುತ್ತಿರುವ ದೃಶ್ಯವನ್ನು ತೋರುವ ಚಿತ್ರ ಸ್ಥಳ ಎಲ್ಲಿದೆ ಅಂತ ಕೇಳಲಾಗಿದೆ. ಇದು ಎಲ್ಲರಿಗೂ ಗೊತ್ತಿರೋ ವಿಷಯನೇ. ಅಂದರೆ ರಾಯಭಾರಿಗಳನ್ನು ಇಮ್ಮಡಿ ಪುಲಿಕೇಶಿ ಪರ್ಷಿಯಾದ ರಾಯಭಾರಿಗಳನ್ನು ಬರಮಾಡಿಕೊಳ್ಳುತ್ತಿರುವ ದೃಶ್ಯ ತೋರುವ ಚಿತ್ರ ಎಲ್ಲಿದೆಪ್ಪ ಅಂತಂದ್ರೆ ಅಜಂತದಲ್ಲಿದೆ ಅಂತ ಹೇಳ್ಬೋದು. ಇಲ್ಲಿ ಅಜಂತ, ಇದರಲ್ಲಿ ನೋಡೋಣ ಅಜಂತ ಎಲ್ಲಿದೆ ಅಂತ. ಇಲ್ಲಿದೆ. ಆಪ್ಷನ್ ಡಿ, ಅಜಂತ ಗೋಲಯದಲ್ಲಿ ಇಮ್ಮಡಿ ಪುಲಿಕೇಶಿ ಪರ್ಷಿಯಾ ದೇಶದ ರಾಯಭಾರಿಗಳನ್ನು ಬರಮಾಡಿಕೊಳ್ಳುವ ಚಿತ್ರವನ್ನು ಕೆತ್ತಲಾಗಿದೆ ಅಂತ ಹೇಳ್ಬೋದು. ಹಾಗಾದರೆ ಈ ಅಜಂತ ಗೋಲಯ ಎಲ್ಲಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಈ ಅಜಂತ ಗೋಲಯ ಎಲ್ಲಿ ಕಂಡು ಬರ್ತದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ಪ್ರಶ್ನೆ ನೋಡೋಣ. 62ನೇ ಪ್ರಶ್ನೆ, ಅರ್ಶನಿಗಿಂತ ಎರಡನೇ ಪುಲಿಕೇಶಿಯ ಹೆಚ್ಚಿನ ಸೇನಾ ಸಾಮರ್ಥ್ಯಕ್ಕೆ ಸಾಕ್ಷಿ ಈ ಕೆಳಕಂಡ ಯಾವುದರಲ್ಲಿ ಸಿಗುತ್ತದೆ. ಅಂದರೆ ಹರ್ಷವರ್ಧನಿಗಿಂತ ಎರಡನೇ ಪುಲಿಕೇಶಿಯಲ್ಲಿ ಹೆಚ್ಚಿನ ಸೇನಾ ಸಾಮರ್ಥ್ಯಕ್ಕೆ ಸಾಕ್ಷಿಯಾಗಿರ್ಬೋದು ಅಂತ ವಿಷಯ ಯಾವುದರಲ್ಲಿ ಕಂಡುಬರುತ್ತದೆ ಅಂತ ಹೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಐಹೊಳೆ ಪ್ರಶಸ್ತಿ ಹಾಗೂ ಚೀನಿಯರ ವೃತ್ತಾಂತಗಳು. ಇದರಲ್ಲಿ ನಾವು ಹರ್ಷವರ್ಧನಕ್ಕಿಂತ ಎರಡನೇ ಪುಲಿಕೇಶಿ ಅತಿ ಹೆಚ್ಚು ಸೇನಾ ಸಾಮರ್ಥ್ಯವನ್ನು ಹೊಂದಿದಂತ ನೋಡಬಹುದು. ಅದೇ ರೀತಿ ಮುಂದೆ ನೋಡೋಣ. 63ನೇ ಪ್ರಶ್ನೆ, ರಾಷ್ಟ್ರಕೂಟರ ಕಾಲದಲ್ಲಿ ಏಕಶಿಲೆಯಲ್ಲಿ ಕೆತ್ತಲಾದ ಶಿವ ದೇವಾಲಯ ಇರುವ ಸ್ಥಳ. ಅಂದರೆ ಶಿವ ದೇವಾಲಯವಿರುವ ಸ್ಥಳ ಎಲ್ಲಿದೆ ಅಂತ ಕೇಳಲಾಗಿದೆ. ಇದು ಏಕಶಿಲೆಯಲ್ಲಿದೆ. ಇದು ರಾಷ್ಟ್ರಕೂಟರಿಗೆ ಸಂಬಂಧಿಸಿದಂತಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ, ಎಲ್ಲೋರದಲ್ಲಿ ನಾವು ಏಕಶಿಲಾ ದೇವಾಲಯವನ್ನು ಕಾಣಬಹುದಾಗಿದೆ, ಶಿವ ದೇವಾಲಯವನ್ನು. ಮುಂದಿನ ಪ್ರಶ್ನೆ ನೋಡೋಣ. 64ನೇ ಪ್ರಶ್ನೆ, ಕವಿರಾಜ ಮಾರ್ಗವು ಕನ್ನಡದ ಶ್ರೇಷ್ಠ ಸಾಹಿತಿ ಕೃತಿಯಾಗಿದೆ. ಅದು ರಚನೆಯಾದದ್ದು ಯಾರ ರಾಜವಂಶದ ಆಶ್ರಯದಲ್ಲಿ ಅಂತ ಪ್ರಶ್ನೆ ಕೇಳಲಿದೆ. ಇದು ಎಲ್ಲರಿಗೂ ಗೊತ್ತಿರೋ ವಿಷಯನೇ. ಇದು ಸರಿಯಾದ ಉತ್ತರ ಆಪ್ಷನ್ ಸಿ, ರಾಷ್ಟ್ರಕೂಟರು. ರಾಷ್ಟ್ರಕೂಟರು ನೃಪತುಂಗ ಅಂತ ಹೇಳ್ಬೋದು ನಾವು. ಅಮೋಘವರ್ಷ ನೃಪತುಂಗ ಇವನ ಕಾಲದಲ್ಲಿ ಈ ಕವಿರಾಜ ಮಾರ್ಗ ಬೆಳಕಿಗೆ ಬಂದಿದೆ ಅಂತ ಹೇಳ್ಬೋದು. ಮುಂದಿನ ಪ್ರಶ್ನೆ ನೋಡೋಣ. ಗದ್ಯ ಕರ್ಣಾಮೃತ ಎನ್ನುವುದು ಈ ಕೆಳಕಂಡ ಅಧ್ಯಯನಕ್ಕೆ ಮುಖ್ಯವಾದ ಆಕಾರ ಸಾಮಗ್ರಿಯಾಗಿದೆ ಅಂತ ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ನೋಡೋದಾದರೆ ಆಪ್ಷನ್ ಸಿ ಸರಿಯಾದ ಉತ್ತರ ಇದೆ. ಹೊಯ್ಸಳರ ಮತ್ತು ಪಾಂಡ್ಯರ ಸಂಬಂಧವನ್ನು ಈ ಗದ್ಯ ಕರ್ಣಾಮೃತ ಒಳಗೊಂಡಿದೆ ಅಂತ ಹೇಳ್ಬೋದು. ಮುಂದಿನ ಪ್ರಶ್ನೆ ನೋಡೋಣ. ಈ ಕೆಳಗಿನಗಳಲ್ಲಿ ಹೊಯ್ಸಳರ ದೇವಾಲಯ ವಾಸ್ತುಶಿಲ್ಪದ ವಿಶಿಷ್ಟ ಲಕ್ಷಣ ಏನಾಗಿತ್ತು. ಅಂದರೆ
66ನೇ ಪ್ರಶ್ನೆ ಏನಂತ ಅಂದರೆ ಹೊಯ್ಸಳರ ಕಾಲದ ದೇವಾಲಯ ವಾಸ್ತುಶಿಲ್ಪದ ವಿಶಿಷ್ಟ ಲಕ್ಷಣ ಏನಾಗಿದೆ ಅಂತ ಕೇಳಲಿದೆ. ಇದಕ್ಕೆ ಸರಿಯಾದ ಉತ್ತರ ನೋಡೋದಂದರೆ ಆಪ್ಷನ್ಸ್ ಡಿ, ನಕ್ಷತ್ರಾಕಾರದ ಗರ್ಭಗುಡಿಯಾಗಿದೆ ಇದು. ಅಂದರೆ ಹೊಯ್ಸಳ ಕಾಲದಲ್ಲಿ ಈ ನಕ್ಷತ್ರಾಕಾರದ ಮೇಲೆ ಅವರು ಗರ್ಭಗುಡಿಯನ್ನು ನಿರ್ಮಾಣ ಮಾಡುತ್ತಿದ್ದರು. ಯಾರು? ಹೊಯ್ಸಳರು. ಅವರ ವೈಶಿಷ್ಟ್ಯ ಲಕ್ಷಣ ಇದೆ ಅಂತ ಹೇಳ್ಬೋದು. ಮುಂದೆ ನೋಡೋದಾದರೆ 67ನೇ ಪ್ರಶ್ನೆ ಭಾರತದ ಭೌಗೋಳಿಕ ಕೇಂದ್ರ ಎಲ್ಲಿದೆ ಅಂತ ಕೇಳಲಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಜಬಲ್ಪುರಲ್ಲಿ ಭೌಗೋಳಿಕ ಕೇಂದ್ರವನ್ನು ಕಾಣಬಹುದು ನಾವು. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋದಾದರೆ ಈ ಕೆಳಕಂಡ ಹೇಳಿಕೆಗಳಲ್ಲಿ ತಪ್ಪಾದದ್ದು ಅಂತ ಹೇಳಲಾಗಿದೆ. ಅದಕ್ಕೆ ಸರಿಯಾದ ಉತ್ತರ ಭಾರತ ನೇಪಾಳಕ್ಕಿಂತ ಮಯನ್ಮಾರ್ನೊಂದಿಗೆ ಅತಿ ದೀರ್ಘ ಗಡಿಯನ್ನು ಹೊಂದಿದೆ ಎಂಬುದು ತಪ್ಪಾದ ಮಾಹಿತಿಯಾಗಿದೆ. ಯಾವುದು? ನೇಪಾಳಕ್ಕಿಂತ ಮಯನ್ಮಾರ್ನಲ್ಲಿ ಅತಿ ಹೆಚ್ಚು ಗಡಿಯನ್ನು ಹೊಂದಿದೆ ಎನ್ನುವುದು ತಪ್ಪಾಗಿದೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಭಾರತ ಬಾಂಗ್ಲಾದೇಶದಲ್ಲಿ ಅತಿ ದೀರ್ಘ ಗಡಿಯನ್ನು ಹೊಂದಿದೆ. ಯಾವುದು? ಭಾರತ ಬಾಂಗ್ಲಾದೇಶಕ್ಕೆ ಅತಿ ಹೆಚ್ಚು ಭೂಗಡಿಯನ್ನು ಒಳಗೊಂಡಿದೆ ಅಂತ ಹೇಳ್ಬೋದು. ಜೊತೆಗೆ ಅಫ್ಘಾನಿಸ್ತಾನಕ್ಕೆ ಅತಿ ಕಡಿಮೆ ಗಡಿಯನ್ನು ಹೊಂದಿದೆ ಭಾರತ. ಯಾವುದು? ಭಾರತ ಅತಿ ಕಡಿಮೆ ಭೂಗಡಿಯನ್ನು ಹೊಂದಿರುವ ದೇಶ ಯಾವುದಪ್ಪ ಅಂತಂದರೆ ಅಫ್ಘಾನಿಸ್ತಾನ. ಅದೇ ರೀತಿಯಾಗಿ ಭಾರತ ಪಾಕಿಸ್ತಾನಕ್ಕಿಂತ ಚೀನಾದೊಂದಿಗೆ ಅತಿ ದೀರ್ಘವಾದ ಗಡಿಯನ್ನು ಹೊಂದಿದೆ ಅಂತ ಹೇಳ್ಬೋದು. ಅಂದರೆ ಬಾಂಗ್ಲಾದೇಶ ಮೊದಲನೇ ಸ್ಥಾನದಲ್ಲಿದೆ, ಚೀನಾ 2ನೇ ಸ್ಥಾನದಲ್ಲಿದೆ ಗಡಿಯನ್ನು ಹಂಚಿಕೊಳ್ಳೋದರಲ್ಲಿ ಭಾರತದಿಂದ. ಇದಕ್ಕೆ ತಪ್ಪಾದ ಉತ್ತರ ಯಾವುದಪ್ಪ ಅಂತಂದರೆ ಇದು ಭಾರತ ನೇಪಾಳಕ್ಕಿಂತ ಮಯನ್ಮಾರ್ನೊಂದಿಗೆ ಅತಿ ದೀರ್ಘವಾದ ಗಡಿಯನ್ನು ಹೊಂದಿರುವುದು ತಪ್ಪಾಗಿದೆ ಅಂತ ಹೇಳ್ಬೋದು. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ. 69ನೇ ಪ್ರಶ್ನೆ ಭಾರತದಲ್ಲಿ ಬೇಸಿಗೆ ಕಾಲದ ಮಳೆ ರಾಜ್ಯ ಹೆಸರು ತಪ್ಪಾಗಿದೆ ಅಂತ ಕೇಳಲಿದೆ. ಅಂದರೆ ಯಾವ ರಾಜ್ಯದಲ್ಲಿ ಯಾವ ರೀತಿಯಾಗಿ ಮಳೆ ಬೀಳುವುದನ್ನು ಕರೆಯುತ್ತಾರೆ ಎಂಬುದು ತಪ್ಪಾಗಿರುವುದನ್ನು ಅಂತ ಹೇಳಲಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿದೆ. ಅಂದರೆ ಪಶ್ಚಿಮ ಬಂಗಾಳದ ಮ್ಯಾಂಗ್ರೋವ್ ಶವರ್ಸ್ ಎಂಬುದು ತಪ್ಪಾಗಿದೆ. ಅದೇ ರೀತಿಯಾಗಿ ಉತ್ತರ ಪ್ರದೇಶದಲ್ಲಿ ಆ್ಯಂಡಿಸ್ ಅಂತ ಕರೀತಾರೆ. ಸಾಯಂಕಾಲ ಮಳೆಗೆ ಏನಂತ ಕರೀತಾರೆ ಅಂದರೆ ಆ್ಯಂಡಿಸ್ ಅಂತ ಕರೀತಾರೆ ಉತ್ತರ ಪ್ರದೇಶದಲ್ಲಿ. ಕರ್ನಾಟಕದಲ್ಲಿ ಕಾಪಿಯ ತುಂತುರು ಅಂತ ಕರೀತಾರೆ. ಕೇರಳದಲ್ಲಿ ಮಾವಿನ ಒಯ್ಲು ಅಂತ ಕರೀತಾರೆ ಅಂತ ಹೇಳಬಹುದು ನಾವು. ಮುಂದಿನ ಪ್ರಶ್ನೆ ನೋಡೋಣ. ಈ ಕೆಳಕಂಡವುಗಳಲ್ಲಿ ತಪ್ಪಾದದ್ದು ಹೇಳಬೇಕಂತ ಹೇಳಿದಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಭೂಮಿಯ ಸಮಭಾಜಕ ವೃತ್ತದ ವ್ಯಾಸ ಎಷ್ಟಿದೆ ಅಂದರೆ 40,076 ಎಂಬುದು ತಪ್ಪಾಗಿದೆ. 40,076 ಕಿಲೋಮೀಟ್ರ್ ಎಂಬುದು ಭೂಮಿಯ ಸಮಭಾಜಕ ವೃತ್ತದ ವ್ಯಾಸ ಎಂಬುದು ತಪ್ಪಾಗಿದೆ ಅಂತ ಹೇಳ್ಬೋದು. ಮುಂದಿನ ಪ್ರಶ್ನೆ ನೋಡೋಣ. ವೆಸ್ಟ್ ಇಂಡೀಸ್ ಪ್ರದೇಶದಲ್ಲಿ ಚಂಡಮಾರುತಗಳನ್ನು ಹೀಗೆಂದು ಕರೆಯುವರು. ಅಂದರೆ ಒಂದೊಂದು ದೇಶದಲ್ಲಿ ಒಂದೊಂದು ಚಂಡಮಾರುತವನ್ನು ಹೆಸರು ತಕ್ಕಂತೆ ಕರೀತಾರೆ. ಅದೇ ರೀತಿಯಾಗಿ ವೆಸ್ಟ್ ಇಂಡೀಸ್ನಲ್ಲಿ ಚಂಡಮಾರುತವನ್ನು ಏನೆಂದು ಕರೆಯುತ್ತಾರೆ ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಹರಿಕೇನ್. ಅದೇ ರೀತಿಯಾಗಿ ನಮ್ಮ ಭಾರತದಲ್ಲಿ ಚಂಡಮಾರುತವನ್ನು ಏನಂತ ಕರೀತಾರೆ ಅಂದರೆ ಲೂ ಅಂತ ಕರೀತಾರೆ, ಭಾರತದ ಲೂ. ಮುಂದಿನ ಪ್ರಶ್ನೆ ನೋಡೋಣ. ಕೆನಡಾದಲ್ಲಿ ಹುಲ್ಲುಗಾವಲುಗಳನ್ನು ಹೀಗೆಂದು ಕರೆಯಲಾಗುತ್ತದೆ. ಅಂದರೆ ಕೆನಡಾ ದೇಶದಲ್ಲಿ ಹುಲ್ಲುಗಾವಲನ್ನು ಏನೆಂದು ಕರೆಯಲಾಗುತ್ತೆ ಅಂತ ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಪೈರಿಸ್ ಎಂದು ಕರೆಯುತ್ತಾರೆ. ಇಲ್ಲಿ ಕೆನಡಾದಲ್ಲಿ. ಮುಂದಿನ ಪ್ರಶ್ನೆ ನೋಡೋಣ. 73ನೇ ಪ್ರಶ್ನೆ ವಿಶ್ವದ ಅತಿ ಉದ್ದದ ನದಿಗಳಲ್ಲಿ ಒಂದಾಗಿರುವ ನೈಲ್ ನದಿ ಇದು ಯಾವ ಆಫ್ರಿಕನ್ ದೇಶದಲ್ಲಿ ತನ್ನ ಮೂಲವನ್ನು ಹೊಂದಿದೆ ಅಂತ ಹೇಳ್ಬೋದು. ಅಂದರೆ ಈ ಆಫ್ರಿಕಾ ದೇಶದಲ್ಲಿ ಯಾವ ದೇಶದಲ್ಲಿ ಈ ನೈಲ್ ನದಿ ಕಂಡುಬರುತ್ತದೆ ಅಂತ ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ, ಇಥಿಯೋಪಿಯಾದಲ್ಲಿ ವಿಶ್ವದ ಅತಿ ಉದ್ದವಾದ ನದಿಯಲ್ಲಿ ಒಂದಾದ ನೈಲ್ ನದಿ ಕಂಡುಬರ್ತದೆ ಅಂತ ಹೇಳ್ಬೋದು. ಅಂದರೆ ವಿಶ್ವದ ಅತಿ ಉದ್ದವಾದ ನದಿ ಯಾವುದಪ್ಪ ಅಂತಂದರೆ ನೈಲ್ ನದಿ ಆಗಿದೆ ಅಂತ ಹೇಳ್ಬೋದು ನಾವು. ಅದು ನೈಲ್ ನದಿ. ಅದೇ ರೀತಿಯಾಗಿ ವಿಶ್ವದ ಅತಿ ದೊಡ್ಡ ನದಿ ಯಾವುದಪ್ಪ ಅಂತಂದರೆ ಅಮೆಜಾನ್ ನದಿ ಅಂತ ಹೇಳ್ಬೋದು ನಾವು. ಯಾವುದು? ಅಮೆಜಾನ್. ಮುಂದಿನ ಪ್ರಶ್ನೆ ನೋಡೋಣ. 74ನೇ ಪ್ರಶ್ನೆ ಚಾರ್ಮುಡಿ ಘಾಟ್ ಸಂಪರ್ಕಿಸುವುದು ಯಾವುದಕ್ಕಂತ ಹೇಳಲಾಗಿದೆ. ಈ ಘಾಟ್ಗಳ ಬಗ್ಗೆ ಮಾಹಿತಿಯನ್ನು ನಾವು ಹೆಚ್ಚಿನ ಮಾಹಿತಿಯನ್ನು ಪಡೆದಿರಬೇಕು. ಪ್ರಶ್ನೆ ಬರುವ ಸಂಭಾವ್ಯತೆ ಇರುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಮಂಗಳೂರು ಮತ್ತು ಚಿಕ್ಕಮಗಳೂರು ನಡುವೆ ಈ ಚಾರ್ಮುಡಿ ಘಾಟ್ ಕಂಡು ಬರ್ತದೆ ಅಂತ ಹೇಳ್ಬೋದು ನಾವು. ಮುಂದಿನ ಪ್ರಶ್ನೆ ನೋಡೋಣ.
75ನೇ ಪ್ರಶ್ನೆ, ಈ ಕೆಳಕಂಡವುಗಳಲ್ಲಿ ತಪ್ಪಾದದ್ದು ಯಾವುದಂತ ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಮಂಗಳೂರು ಕಾಫಿನಾಡು ಎಂಬುದು ತಪ್ಪಾಗಿದೆ. ಅದೇ ರೀತಿಯಾಗಿ ಕೊಡಗು ಕಿತ್ತಾಳ ನಾಡು ಆಗಿದೆ. ಕರ್ನಾಟಕದ ಮ್ಯಾಂಚೆಸ್ಟರ್ ಯಾವುದಪ್ಪ ಅಂತಂದರೆ ದಾವಣಗೆರೆವಾಗಿದೆ. ಕರ್ನಾಟಕದ ಸಕ್ಕರೆ ಬಟ್ಟಲು ಎಂದು ಬೆಳಗಾವಿ ಜಿಲ್ಲೆಯನ್ನು ಕರೆಯುತ್ತಾರೆ. ಯಾವುದು? ಸಕ್ಕರೆ ಬಟ್ಟಲು ಎಂದು ಬೆಳಗಾವಿ ಜಿಲ್ಲೆಯನ್ನು ಕರೆಯುತ್ತಾರೆ. ಅದೇ ರೀತಿಯಾಗಿ ಈ ಕಾಫಿನಾಡು ಮೊದಲ ಬಾರಿಗೆ ಚಿಕ್ಕಮಗಳೂರಿನಲ್ಲಿ ಬೆಳೆಯಲಾಗುತ್ತದೆ ಕಾಫಿಯನ್ನು ಅಂತ ಹೇಳ್ಬೋದು. ಈ ಕಾಫಿಯನ್ನು ಪರಿಚಯ ಮಾಡಿದರು ಬಾಬಾ ಬುಡನ್ಗಿರಿ. ಮುಂದಿನ ಪ್ರಶ್ನೆ ನೋಡೋಣ. 76ನೇ ಪ್ರಶ್ನೆ, ಜೌಗು ಪ್ರದೇಶಗಳಲ್ಲಿ, ಕರಾವಳಿ ಪ್ರದೇಶಗಳಲ್ಲಿ, ನದಿ ಮುಖಜ ಭೂಮಿಗಳಲ್ಲಿ, ಸಮುದ್ರಗಳ ಅಂಚಿನಲ್ಲಿ ಬೆಳೆಯುವ ಕಾಡುಗಳನ್ನು ಏನೆಂದು ಕರೆಯುತ್ತಾರೆ ಅಂತ ಕೇಳಲಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ, ಮ್ಯಾಂಗ್ರೋವ್ ಕಾಡುಗಳು. ಅಂದರೆ ನದಿ ತೀರದಲ್ಲಿ ಬೆಳೆಯುವ ಕಾಡುಗಳನ್ನು ಮ್ಯಾಂಗ್ರೋವ್ ಕಾಡುಗಳು ಅಂತ ಹೇಳ್ಬೋದು. ಅಂದರೆ ಇಲ್ಲೊಂದು ನದಿ ಹರಿತಿರುತ್ತದೆ ಅಂದರೆ ಇದರ ಪಕ್ಕದಲ್ಲಿ ಬೆಳೆದಿರುವ ಕಾಡುಗಳನ್ನು ಮ್ಯಾಂಗ್ರೋವ್ಸ್ ಕಾಡು ಎಂದು ಕರೆಯುತ್ತಾರೆ. ಮ್ಯಾಂಗ್ರೋವ್ಸ್ ಕಾಡು ಬೆಳೆಯೋರಲ್ಲಿ ಪಶ್ಚಿಮ ಬಂಗಾಳದಲ್ಲಿ ನಾವು ಜಾಸ್ತಿ ಕಾಣಬೋದು. ನಾವು ಪಶ್ಚಿಮ ಬಂಗಾಳ PB ಅಂತ ಹೇಳ್ಬೋದು. ಮುಂದಿನ ಪ್ರಶ್ನೆ ನೋಡೋಣ. 77ನೇ ಪ್ರಶ್ನೆ, ಈ ಕೆಳಕಂಡ ಯಾವ ಕನ್ನಡಿಗರನ್ನು ಲೋಕಪಾಲ ಸದಸ್ಯರಾಗಿ ಆಯ್ಕೆ ಮಾಡಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಡಿ, ಎಲ್ ನಾರಾಯಣ ಸ್ವಾಮಿ. ಇವರನ್ನು ಕನ್ನಡದ ಲೋಕಪಾಲ ಸದಸ್ಯರಾಗಿ ಆಯ್ಕೆ ಮಾಡಲಾಗಿದೆ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ. 78ನೇ ಪ್ರಶ್ನೆ, 9ನೇ ರೈಸಿನಾ ಹಿಲ್ಸ್ ಸಂವಾದದ ಮುಖ್ಯ ಅತಿಥಿಯಾಗಿದ್ದವರು ಯಾರು. ಅಂದರೆ 9ನೇ ಮುಖ್ಯ ಅತಿಥಿಯಾಗಿ ರೈಸಿನಾ ಹಿಲ್ಸ್ ಸಂವಾದಕ್ಕೆ ಬಂದವರು ಯಾರಪ್ಪ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಎ, ಕೈರಿಯಾಕೋಸ್ ಮಿತ್ಸೋಟಾಕಿಸ್. ಇವರು 9ನೇ ರೈಸಿನಾ ಹಿಲ್ಸ್ ಸಂವಾದದ ಮುಖ್ಯ ಅತಿಥಿಯಾಗಿದ್ದಾರೆ ಅಂತ ಹೇಳ್ಬೋದು. ಕೈರಿಯಾಕೋಸ್ ಮಿತ್ಸೋಟಾಕಿಸ್. ಮುಂದಿನ ಪ್ರಶ್ನೆ ನೋಡೋಣ. 79ನೇ ಪ್ರಶ್ನೆ, ಮಧ್ಯಪ್ರದೇಶದ ಈ ಕೆಳಕಂಡ ಯಾವ ಪ್ರಾಣಿಗಳ ಸಂಖ್ಯೆಯಲ್ಲಿ ಪ್ರಥಮ ಸ್ಥಾನವನ್ನು ಹೊಂದಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಚಿರತೆಗಳು. ಈ ಚಿರತೆಗಳನ್ನು ಅತಿ ಹೆಚ್ಚು ಹೊಂದಿರುವುದು ಮಧ್ಯಪ್ರದೇಶ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆ ನೋಡೋದಾದರೆ 80ನೇ ಪ್ರಶ್ನೆ, 2023-24ನೇ ಸಾಲಿನ ಬಸವ ಪುರಸ್ಕಾರ ಪಡೆದವರು. ಅಂದರೆ ಇತ್ತೀಚೆಗೆ ಪ್ರಶಸ್ತಿ ಪಡೆದವರ ಬಗ್ಗೆಯೂ ಕೂಡ ಪ್ರಶ್ನೆಯನ್ನು ಕೇಳಲಾಗುತ್ತದೆ ಎಂಬುದು ನಾವು ಮಾಹಿತಿಯನ್ನು ನೋಡಬಹುದು ಇಲ್ಲಿ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ ಸಿ, ಡಾಕ್ಟರ್ NG ಮಹಾದೇವಪ್ಪ. ಇವರು 2023-24ನೇ ಸಾಲಿನ ಬಸವ ಪುರಸ್ಕಾರವನ್ನು ಪಡೆದಿದ್ದಾರೆ ಅಂತ ಹೇಳ್ಬೋದು. 81ನೇ ಪ್ರಶ್ನೆ ನೋಡೋಣ. 2023-24ನೇ ಸಾಲಿನ ಪಂಪ ಪ್ರಶಸ್ತಿ ಪಡೆದವರು. ನೋಡಿ ಫ್ರೆಂಡ್ಸ್, ಪ್ರಶಸ್ತಿ ಬಗ್ಗೆನೇ ಕೇಳಲಾಗಿದೆ. ಅಂದರೆ ಪ್ರಶಸ್ತಿ ಬಗ್ಗೆ ಪಡೆದವರ ಬಗ್ಗೆ ಮಾಹಿತಿಯನ್ನು ಪ್ರಶ್ನೆಯನ್ನು ಕೇಳೋ ಸಂಭಾವ್ಯತೆ ಜಾಸ್ತಿ ಇರುತ್ತೆ. ಪ್ರಶ್ನೆ ಪಡೆದವರ ಬಗ್ಗೆ ನೋಡಿಕೊಳ್ಬೇಕು ನಾವು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ, ನಾ ಡಿಸೋಜ ಅಂತ ಹೇಳ್ಬೋದು. ಪಂಪ ಪ್ರಶಸ್ತಿ ಪಡೆದವರು ಯಾರು 23-24ನೇ ಸಾಲಿಂದ ಯಾರು ಅಂದರೆ ನಾ ಡಿಸೋಜ. ಮುಂದಿನ ಪ್ರಶ್ನೆ ನೋಡೋಣ. ಪ್ರಪಂಚದಾದ್ಯಂತ ರಾಷ್ಟ್ರಗಳ ವ್ಯಾಪಾರ ಮತ್ತು ವಾಣಿಜ್ಯ ಸಚಿವರುಗಳ ಒಗ್ಗೂಡಿಸುವ ವ್ಯಾಪಾರ ಸಂಘಟನೆಯ 13ನೇ ಸಚಿವರ ಸಮ್ಮೇಳನವು 2024 ಫೆಬ್ರವರಿ 26ರಿಂದ 2024 ಫೆಬ್ರವರಿ 29ರವರೆಗೆ 4 ದಿನಗಳ ಕಾಲ ಎಲ್ಲಿ ಜರುಗಿತ್ತು. ಅಂದರೆ ಡ್ಯಾಶ್ರಲ್ಲಿ ಜರುಗಿತ್ತು ಅಂತ ಹೇಳ್ಬೋದು. ಸರಿಯಾದ ಉತ್ತರ ನೋಡೋಣ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ, ಅಬುಧಾಬಿಯಲ್ಲಿ ನಡೆದಿದೆ. ಮುಂದಿನ ಪ್ರಶ್ನೆ ನೋಡೋಣ. 83ನೇ ಪ್ರಶ್ನೆ, ಡ್ಯಾಶ್ರಲ್ಲಿ ದೇಶದ ಗಲ್ಲು ಶಿಕ್ಷೆಗೆ ಗುರಿಯಾಗಿದ್ದ 8 ಮಂದಿ ಭಾರತೀಯರು ನೌಕಾಪಡೆಯ ನಿವೃತ್ತಿ ಯೋಧರು ಬಿಡುಗಡೆ ಮಾಡಲಾಯಿತು. ಅಂದರೆ 8 ಜನ ಭಾರತೀಯರು ನೌಕಾಪಡೆ ಹೊಂದಿದರು. ಇವರಿಗೆ ಇತ್ತೀಚೆಗೆ ಏನು ಮಾಡಿದೆ ಅಂದರೆ ಒಂದು ದೇಶ ಅವರಿಗೆ ಗಲ್ಲು ಶಿಕ್ಷೆ ವಿಧಿಸಿತ್ತು. ಅವರನ್ನು ಇತ್ತೀಚೆಗೆ ಬಿಡುಗಡೆ ಮಾಡಲಾಯಿತು. ನರೇಂದ್ರ ಮೋದಿ ಅವರ ಕೋರಿಕೆ ಮೇರೆಗೆ 8 ಜನ ಭಾರತೀಯ ನೌಕಾಪಡೆಯವರನ್ನು ಬಿಡುಗಡೆ ಮಾಡಲಾಯಿತು. ಹಾಗಾದರೆ ಆ ದೇಶ ಯಾವುದಂತ ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಕತಾರ್ ದೇಶ ಏನು ಮಾಡಿತ್ತು ಅಂದರೆ ಇತ್ತೀಚೆಗೆ ಭಾರತೀಯರ 8 ನೌಕಾಪಡೆಯ ಸೇನಾ ವಿಭಾಗದವರಿಗೆ ಗಲ್ಲು ಶಿಕ್ಷೆಯನ್ನು ವಿಧಿಸಿತ್ತು.
ಅದರಿಂದ ಪ್ರಧಾನಮಂತ್ರಿ ಕೋರಿಕೆ ಮೇರೆಗೆ ಅವರನ್ನು ಇತ್ತೀಚೆಗೆ ಬಿಡುಗಡೆ ಮಾಡಲಾಗಿದೆ ಅಂತ ಹೇಳ್ಬೋದು. ಮುಂದಿನ ಪ್ರಶ್ನೆ ನೋಡೋಣ. 2024ರ ಬೆಂಗಳೂರು ಚಲನಚಿತ್ರೋತ್ಸವದಲ್ಲಿ ಜೀವಮಾನ ಸಾಧನೆ ಪ್ರಶಸ್ತಿ ಪುರಸ್ಕೃತರು ಯಾರಂತ ಕೇಳಲಾಗಿದೆ. ಯಾರಂತ ನೋಡೋದ ಇದರ ಸರಿಯಾದ ಉತ್ತರ ಆಪ್ಷನ್ ಸಿ ಮೈಸೂರು ಶ್ರೀನಿವಾಸ್ ಸತ್ಯಂ. ಇವರು ಬೆಂಗಳೂರು ಮೂಲದ ಚಲನಚಿತ್ರೋತ್ಸವದಲ್ಲಿ ಜೀವಮಾನ ಸಾಧನೆ ಪಡೆದಿದ್ದಾರೆ ಅಂತ ಹೇಳ್ಬೋದು. ಮುಂದಿನ ಪ್ರಶ್ನೆ ನೋಡೋಣ. ರಾಜಕೀಯ ವ್ಯವಸ್ಥೆಗೆ ಕಪ್ಪು ಹಣ ಪ್ರವೇಶಿಸಿದಂತೆ ತಡೆಯುವ ಉದ್ದೇಶಕ್ಕಾಗಿ ಚುನಾವಣಾ ಬಾಂಡ್ ಯೋಜನೆಯನ್ನು ಡ್ಯಾಶ್ರಲ್ಲಿ ಜಾರಿಗೊಳಿಸಲಾಯಿತು. ಈ ಚುನಾವಣಾ ಯೋಜನೆ ಬಾಂಡನ್ನು ಜಾರಿಗೆ ಮಾಡಿದ್ದು ಯಾವಾಗಪ್ಪ ಅಂತ ಕೇಳಲಾಗಿದೆ ಪ್ರಶ್ನೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ 2018. 2018ರಲ್ಲಿ ಈ ಚುನಾವಣಾ ಆಯೋಗ ಬಾಂಡನ್ನು ಜಾರಿ ಮಾಡಲಾಗುತ್ತದೆ. ಮುಂದಿನ ಪ್ರಶ್ನೆ ನೋಡೋಣ. 2023ರ 4ನೇ ಆವೃತ್ತಿಯ ಖೇಲೋ ಇಂಡಿಯಾ ವಿವಿ ಕ್ರೀಡಾಕೂಟ ಎಲ್ಲಿ ನಡೆಯಲಿಲ್ಲ ನೋಡಿ, ಇಲ್ಲೇ ಹೇಳೋದು ನಾವು. ಇದೆ ಅಥವಾ ಇಲ್ಲ ಎಂಬುದು ಈ 2 ಅಕ್ಷರ ಮೇಲೆ ನಿಂತಿರುತ್ತದೆ. 4ನೇ ಕ್ರೀಡಾಕೂಟ ಖೇಲೋ ಇಂಡಿಯಾದು ಎಲ್ಲಿ ನಡೆಯಲಿಲ್ಲ ಅಂತ ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಡಿ ಮಣಿಪುರದಲ್ಲಿ ನಡೆಯಲಿಲ್ಲ ಅಂತ ಹೇಳ್ಬೋದು ನಾವು. ಇದು ಮೆಂಟಲ್ ಎಬಿಲಿಟಿಗೆ ಸಂಬಂಧಿಸಿದಂತೆ ಪ್ರಶ್ನೆಯನ್ನು ಕೇಳಲಿದೆ. ಇದನ್ನು ನಾನು ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿರ್ತೀನಿ, ಎಲ್ಲರೂ ನೋಡಿಕೊಳ್ಳಿ. ಟೆಲಿಗ್ರಾಮ್ ಗ್ರೂಪು ಜಾಯ್ನ್ ಆಗಿ ಎಲ್ಲರೂ ಜಾಯ್ನ್ ಟೆಲಿಗ್ರಾಮ್ ಗ್ರೂಪ್. ಮೆಂಟಲ್ ಎಬಿಲಿಟಿ ಅನ್ನು ಬಿಡಿಸಿ ಇಲ್ಲೇ ಆನ್ಸರ್ ಗೊತ್ತಿದ್ರು ಕೂಡ ಒಂದು ಸಾರಿ ಪ್ರಯತ್ನ ಮಾಡಿ ನೀವು. ಅದೇ ರೀತಿಯಾಗಿ 93ರ ಪ್ರಶ್ನೆ ನೋಡೋಣ. ಮೆಂಟಲ್ ಎಬಿಲಿಟಿಗೆ ಸಂಬಂಧಿಸಿದಂತೆ ಒಂದು 5-6 ಕ್ವಶನ್ ಇವೆ. ಅವು ಟೆಲಿಗ್ರಾಮಲ್ಲಿ ಹಾಕ್ತೀನಿ. ಅವಕ್ಕೆ ನೀವು ಸ್ವಂತದಲ್ಲಿ ನೀವು ಬಿಡಿಸಿ. ಎಲ್ಲರೂ ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ. ಈಗ 93ರ ಪ್ರಶ್ನೆ ನೋಡೋಣ. ಹಿಮೋಫಿಲಿಯಾ ಇವುಗಳ ಕೊರತೆಯಿಂದ ಬರ್ತದೆ. ಅಂದರೆ ಯಾವಗಳ ಕೊರತೆಯಿಂದ ಹಿಮೋಫಿಲಿಯಾ ಬರ್ತದೆ ಅಂತ ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಡಿ ಕಿರುತಟ್ಟೆಗಳು, ಪ್ಲೇಟ್ಲೆಟ್ಸ್ ಅಂತ ಹೇಳ್ಬೋದು ನಾವು. ಹಿಮೋಫಿಲಿಯಾ ಇವುಗಳ ಕೊರತೆಯಿಂದ ಬರುತ್ತದೆ ಅಂತ ಹೇಳ್ಬೋದು. ಬಿಳಿ ರಕ್ತ ಕಣಗಳು ಅಂತ ಹೇಳ್ಬೋದು ಜೊತೆಗೆ ನಾವು. ಸಾರಿ ಅವು ಬೇರೆ ಇಲ್ಲಿವೆ WC. ಕೆಂಪು ರಕ್ತ ಕಣಗಳು ಮತ್ತು ಪ್ರೋಟೀನ್ಗಳನ್ನು ನಮ್ಮ ದೇಹದಲ್ಲಿ ರಕ್ತ ಹೊಂದಿರುತ್ತದೆ ಅಂತ ಹೇಳ್ಬೋದು. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ. 94ನೇ ಪ್ರಶ್ನೆ. ಈ ಕೆಳಗಿನಗಳಲ್ಲಿ ಯಾವುದು ನಿರ್ನಾಳ ಗ್ರಂಥಿ ಅಲ್ಲ? ಯಾವುದು ನಿರ್ನಾಳ ಗ್ರಂಥಿ ಅಲ್ಲ ಅಂತ ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ನೋಡೋಣ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಹಸಿರು ಗ್ರಂಥಿ. ಇದು ನಿರ್ನಾಳ ಗ್ರಂಥಿ ಆಗಿಲ್ಲ. ಮುಂದಿನ ಪ್ರಶ್ನೆ ನೋಡೋದಾದರೆ ಕ್ಯೂಸೆಕ್ಸ್ಗಳಲ್ಲಿ ಯಾವುದನ್ನು ಅಳೆಯುತ್ತಾರೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನೀರು ಹರಿವು. ನೀರಿನ ಹರಿವನ್ನು ಈ ಕ್ಯೂಸೆಕ್ಸ್ ಮುಖಾಂತರ ಅಳೆಯಲಾಗುತ್ತದೆ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ. ಪರ್ಯಾಯ ಪ್ರವಾಹ ಎಸಿಯನ್ನು ನೇರ ಪ್ರವಾಹ ಅಂದರೆ DC ಪರಿವರ್ತಿಸುವ ಪ್ರಕ್ರಿಯೆಯನ್ನು ಏನೆಂದು ಕರೆಯಲಾಗುತ್ತದೆ ಅಂತ ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ರೆಕ್ಟಿಫಿಕೇಷನ್ ಎಂಬುದು ಈ ಪರ್ಯಾಯ ಅಂದರೆ AC ಡೇಶಿಂದ DC ಕನೆಕ್ಟೇಷನ್ ಮಾಡುವುದನ್ನು ಏನೆಂದು ಕರೆಯುತ್ತಾರೆ ಅಂತ ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ರೆಕ್ಟಿಫಿಕೇಷನ್. ಕರೆಂಟಿಂದ ಸಂಬಂಧಿಸಿಪಟ್ಟಂತೆ ಇದೆ ಅದು ಕರೆಂಟ್ಗೆ. ಮುಂದಿನ ಪ್ರಶ್ನೆ ನೋಡೋಣ. 97ನೇ ಪ್ರಶ್ನೆ. ಶಾಖ ಇಂಜಿನ್ನಲ್ಲಿ ಒಳ ಬರುವ ಗಾಳಿಯ ಉಷ್ಣತೆಯು ಹೆಚ್ಚಾದರೆ ಅದರ ದಕ್ಷತೆ ಏನಾಗುತ್ತೆ ಅಂತ ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಅದರ ದಕ್ಷತೆ ಕಡಿಮೆ ಆಗುತ್ತದೆ ಅಂತ ಹೇಳ್ಬೋದು. ಒಂದು ಶಾಖ ಇಂಜಿನ್ಗಳಲ್ಲಿ ಏನಾದರೂ ಒಳ ಬರುವ ಗಾಳಿ ಏನಾದರೂ ಉಷ್ಣತೆ ಹೆಚ್ಚಾಯ್ತಂದ್ರೆ ಅದರ ದಕ್ಷತೆ ಏನಾಗ್ತದೆ ಕಡಿಮೆ ಆಗುತ್ತದೆ ಅಂತ ಹೇಳ್ಬೋದು. ಮುಂದಿನ ಪ್ರಶ್ನೆ ನೋಡೋಣ. ವಿಶ್ವದ ಉಗಮವನ್ನು ವಿವರಿಸಲಾಗುವ ಸಿದ್ಧಾಂತ ಯಾವುದು? ಅಂದರೆ ಥಿಯರಿ ದ ಎಕ್ಸ್ಪ್ಲೇನ್ಸ್ ಆರಿಜಿನ್ ಆಫ್ ದ ಯೂನಿವರ್ಸ್ ಅಂತ ಹೇಳ್ಬೋದು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಬಿಗ್ ಬ್ಯಾಂಗ್ ಸಿದ್ಧಾಂತ. ಈ ಬಿಗ್ ಬ್ಯಾಂಗ್ ಸಿದ್ಧಾಂತ ಏನಪ್ಪ ಅಂತಂದರೆ ವಿಶ್ವದ ಉಗಮಕ್ಕೆ ಸಂಬಂಧಿಸಿದೆ. ಮುಂದಿನ ಪ್ರಶ್ನೆ ನೋಡೋಣ. 99ನೇ ಪ್ರಶ್ನೆ. ನಗಿಸುವ ಅನಿಲ ಯಾವುದಕ್ಕೆ ಸಂಬಂಧಪಟ್ಟಂತಿದೆ ಅಂದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನೈಟ್ರಸ್ ಆಕ್ಸೈಡ್ಗೆ ನಗಿಸುವ ಅನಿಲ ಎನ್ನುವರು.
ಮುಂದಿನ ಪ್ರಶ್ನೆ ನೋಡೋಣ. ಕೊನೆಯ ಪ್ರಶ್ನೆ. ಎಲ್ಲ ಮೂಲಭೂತ ಶಕ್ತಿಗಳಲ್ಲಿ ಅತ್ಯಂತ ದುರ್ಬಲ ಶಕ್ತಿ ಏನಾಗಿದೆ ಅಂತ ಕೇಳಲಿದೆ. ಅದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಗುರುತ್ವ ಶಕ್ತಿ. ಎಲ್ಲ ಮೂಲ ಶಕ್ತಿಗಳಿಂದ ಅತ್ಯಂತ ಇದು ದುರ್ಬಲ ಶಕ್ತಿ ಒಳಗೊಂಡಿರೋದು ಯಾವುದಪ್ಪ ಅಂತಂದರೆ ಗುರುತ್ವ ಶಕ್ತಿ ಅಂತ ಹೇಳ್ಬೋದು. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ಈ ಮಾದರಿ ಮಾಡಲ್ ಕ್ವಶನ್ ಪೇಪರ್ ಇದು ಫುಲ್ ಕಂಪ್ಲೀಟ್ ಆಗಿದೆ. ಅದರ ಜೊತೆಗೆ ಅಂದರೆ ಭಾಗ 1 ಕೂಡ ಇದೆ, ಅದು ನೋಡ್ಕೊಂಬನ್ನಿ. ಇದು ಭಾಗ 2 ಆಗಿದೆ ಮಾಡಲ್ ಕ್ವಶನ್ ಪೇಪರ್ದು. ಇದೇ ರೀತಿಯಾಗಿ ನಿಮ್ಗೇನೋ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ಬೇಕಂದ್ರೆ ಕಮೆಂಟ್ ಮೂಲಕ ತಿಳಿಸಿ, ಬಿಡಿಸೋಣ ಮುಂದಿನ ದಿನಗಳಲ್ಲಿ. ಎಲ್ಲರಿಗೂ ನಮ್ಮ ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಇಲ್ಲಿವರೆಗೆ ಇದ್ದೀರ ಅಂದರೆ ನಿಮಗೆಲ್ಲರಿಗೂ ಧನ್ಯವಾದಗಳು ಹೇಳ್ತೀನಿ. ಅದೇ ರೀತಿಯಾಗಿ ಈ ವಿಡಿಯೋ ಯಾವ ರೀತಿಯದ್ದು ಮೂಡಿ ಬಂದಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಎಲ್ಲರಿಗೂ ಬಾಯ್. ಇದೇ ರೀತಿಯಾಗಿ ಸ್ಟಡಿಯನ್ನು ಮಾಡಿ, ಕಾಂಪಿಟೇಷನ್ ಭಾಳ ಇದೆ. ಓಕೆ ಫ್ರೆಂಡ್ಸ್, ಎಲ್ಲರಿಗೂ ಬಾಯ್.